ಪುನರೂರು ಪ್ರತಿಷ್ಠಾನ ವತಿಯಿಂದ ಪುನರೂರು ಸಂಭ್ರಮ 2024 ಹಾಗೂ ಸಾಧಕ ವಿದ್ಯಾರ್ಥಿಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮವು ಪುನರೂರು ದೇವಸ್ಥಾನದ ವಠಾರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಯಕ್ಷಗಾನ ಕವಿ, ಸಾಹಿತಿ, ರಂಗಚಿಂತಕ ಶ್ರೀಧರ್ ಡಿಎಸ್ ಅವರು ಸರ್ಕಾರದ ಯೋಜನೆಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ದೊರಕಿಸಲು ಪ್ರಯತ್ನಿಸುತ್ತಿರುವ ಪುನರೂರು ಪ್ರತಿಷ್ಠಾನ ಸಂಸ್ಥೆಯ ಕಾರ್ಯವೈಖರಿ ಅಭಿನಂದನೀಯ ಎಂದರು. 25 ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಇಲ್ಲಿ ಗೌರವಿಸಿದ್ದೀರಿ. ನೋಡಿ, ಆ ಶಿಕ್ಷಣದ ವಿಷಯ ಹೇಳಿರೋದೆಲ್ಲ ಅವರನ್ನು ಸೇರಿಸಿಕೊಂಡು ಆಮೇಲೆ ಆಯುಷ್ಮಾನ್ ಭಾರತ ಇವುಗಳೆಲ್ಲ ಎಷ್ಟು ಉಪಯುಕ್ತವಾದದ್ದು ಎಂಬಂಥ ವಿಷಯ ನಮಗೆ ಗೊತ್ತಾಗಬೇಕಾದ್ರೆ ಇಂಥದ್ದನ್ನು ತೋರಿಸಿಕೊಡುವ ವ್ಯಕ್ತಿಗಳು ಬೇಕು. ನನಗೆ ಬಹಳ ಖುಷಿಯಾದ್ದೇನೆಂದರೆ ನಿಮ್ಮ ಪೇಜನ್ನು ನೋಡ್ತಾ ಹೋದ ಹಾಗೆ ನೀವು ಮಾಡಿದಂಥ ಕೆಲಸಗಳು ಸಾಲು ಕೆಲಸಗಳು ನಾನು ಅದನ್ನು ಗಮನಿಸಿ ಒಂದೇ ಅಲ್ಲ, ಸಮಾಜಮುಖಿ ಜೊತೆಗೆ ಸಾಂಸ್ಕೃತಿಕ ಮುಖಿ ಎರಡೂ ಕೂಡ. ವಿವೇಕಾನಂದ ಜಯಂತಿಯನ್ನು ಮಾಡಿದ್ದಷ್ಟೇ ಅಲ್ಲ, ನಮ್ಮ ಅದ್ಭುತ ವಾಗ್ಮಿಯಾದಂಥ ಚಕ್ರವರ್ತಿ ಸುಲಿಬೆಲೆಯವರನ್ನು ಕರೆಸಿ ಇಲ್ಲಿ ಭಾಷಣ ಮಾಡ್ತಿದ್ದರು. 2,000 ಜನ ಸೇರಿದ್ರಂತೆ ಆ ದಿವಸ ಸಭೆಗೆ ಅಂತ ಹೇಳಿದರು. ಕಟೀಲು ದೇವಳದ ಅನುವಂಶಿಕಾರ್ಚಕ ಲಕ್ಷ್ಮೀನಾರಾಯಣ್ ಅಸ್ರಣ್ಣ ಅವರು ಶುಭಾಶಯ ಇದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪುನರೂರು ಪ್ರತಿಷ್ಠಾನದ ಗೌರವಾಧ್ಯಕ್ಷ ಡಾ ಹರಿಕೃಷ್ಣ ಪುನರೂರು ವಹಿಸಿದ್ರು. ಇದೇ ವೇಳೆ ಸಂಸ್ಥೆಯ ವತಿಯಿಂದ ತಾಲೂಕಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಪ್ರತಿಭಾ ಸೌರಭ 2023ರ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ 405 ವಿದ್ಯಾರ್ಥಿಗಳಿಗೆ ಧನ್ಯತಾ ಪತ್ರ ಹಾಗೂ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ವೇದಿಕೆಯಲ್ಲಿ ಕಿನ್ನಿಗುಳಿ ಯುಗಪುರುಷ ಪತ್ರಿಕೆಯ ಪ್ರಧಾನ ಸಂಪಾದಕ ಕೊಡೆತೂರು ಭುವನಾಭಿರಾಮ ಉಡುಪ, ಪುನರೂರು ಶ್ರೀ ವಿಶ್ವನಾಥ ದೇವಸ್ಥಾನದ ಮುಕ್ತೇಸರಾದ ಪಟೇಲ್ ವಾಸುದೇವರಾವ್, ಕಿನ್ನಿಗುಳಿ ಶಿವಪ್ರಣಮ್ ಸ್ಕೂಲ್ ಆಫ್ ಡ್ಯಾನ್ಸ್ ವ್ಯವಸ್ಥಾಪಕ ರಿತೇಶ್, ಪುನರೂರು ಪ್ರತಿಷ್ಠಾನದ ಗೌರವಾಧ್ಯಕ್ಷ ಎಚ್.ಕೆ. ಉಷಾರಾಣಿ, ಅಧ್ಯಕ್ಷ ದೇವಪ್ರಸಾದ್ ಪುನರೂರು, ಪ್ರಧಾನ ಕಾರ್ಯದರ್ಶಿ ಶ್ರೇಯಾ ಪುನರೂರು, ಮುಲ್ಕಿ ಜನವಿಕಾಸ ಸಮಿತಿ ಅಧ್ಯಕ್ಷೆ ಶೋಭಾರಾವ್, ಜಿತೇಂದ್ರ ರಾವ್, ಪ್ರಾಣೇಶ್ ಭಟ್, ದಾಮೋದರ್ ಶೆಟ್ಟಿ, ದೇಂದಡ್ಕ ಜೀವನ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ರೋಷನ್, ವಿ4 ನ್ಯೂಸ್, ಕಿನ್ನಿಗುಳಿ.